Hi friends, welcome to our channel NGH Education Center. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಆನ್ ಪರ್ಚೇಸ್ ಕನ್ಸಿಡರೇಷನ್ ಮಾಡ್ತಾ ಹೋಗೋಣ. ಸೊ ಕ್ವೆಶ್ಚನ್ ಈ ರೀತಿಯಾಗಿದೆ, ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಡಿಸ್ಚಾರ್ಜ್ಡ್ ಬೈ ABC ಲಿಮಿಟೆಡ್ ಟು XYZ ಲಿಮಿಟೆಡ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿದ್ದಾರೆ. ಅಂದರೆ ABC ಕಂಪನಿ ಲಿಮಿಟೆಡ್ ಇಸ್ ಅ ಪರ್ಚೇಸ್ ಕಂಪನಿ. ಸೊ XYZ ಕಂಪನಿ ಇಸ್ ಅ ವೆಂಡರ್ ಕಂಪನಿ. ಓಕೆನಾ, ವೆಂಡರ್ ಕಂಪನಿ ಅಂದರೆ ಸೊ ಅವರ ಒಂದು ಕಂಪನಿನ ಅವರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ABC ಕಂಪನಿ ಅವ್ರನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ XYZ ಕಂಪನಿ ಲಿಮಿಟೆಡ್ನ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ. ಟೋಟಲ್ ಅಸೆಟ್ಸ್ ವ್ಯಾಲ್ಯೂಡ್ 3 lakh rupees, ಟೋಟಲ್ ಲಯಬಿಲಿಟೀಸ್ ವ್ಯಾಲ್ಯೂಡ್ 1,20,000 rupees, ಕ್ಯಾಶ್ ಈಸ್ ಪೇಯ್ಡ್ ಟು ಶೇರ್ ಹೋಲ್ಡರ್ಸ್ ಆಫ್ XYZ ಲಿಮಿಟೆಡ್ ಅಂತ ಹೇಳ್ತಾರೆ. ಅಂದರೆ ದ ಡಿಫ್ರೆನ್ಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇಸ್ ಕಾಲ್ಡ್ PC ಅಂತ ಹೇಳ್ತಾ ಹೋಗ್ಬೋದು. ಸೊ ಅಸೆಟ್ಸ್ ಅಲ್ಲಿ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ನಮಗೆ PC ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಆಗುತ್ತೆ. ಅದಾದ್ಮೇಲೆ ಇವ್ರು ಹೇಳಿದ್ದಾರೆ ಡಿಸ್ಚಾರ್ಜ್ ಅಂತ ಹೇಳಿದ್ದಾರೆ. ಸೊ ನಾವು ಡಿಸ್ಚಾರ್ಜ್ ಮಾಡೋದಕ್ಕೆ ಈ ಎರಡು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೋಬೇಕು. ಹೇಳಿದ್ದಾರೆ 60,000 ಇಸ್ ಪೇಯ್ಡ್ ಟು ಶೇರ್ ಹೋಲ್ಡರ್ಸ್ ಆಫ್ XYZ ಲಿಮಿಟೆಡ್. ಸೊ XYZ ಲಿಮಿಟೆಡ್ ಇಸ್ ಅ ಸೆಲ್ಲಿಂಗ್ ಕಂಪನಿ ಅಥವಾ ವೆಂಡರ್ ಕಂಪನಿ. ಸೊ ಅವರಿಗೆ ಪೇ ಮಾಡ್ತಾ ಇದ್ದಾರಂತೆ ABC ಕಂಪನಿ. ಸೊ ಅದನ್ನ ಡಿಸ್ಚಾರ್ಜ್ ಅಲ್ಲಿ ತಗೋಬೇಕು. ಸೊ ಅದಾದ್ಮೇಲೆ ಬ್ಯಾಲೆನ್ಸ್ ಆಫ್ PC ಇಸ್ ಡಿಸ್ಚಾರ್ಜ್ಡ್ ಬೈ ಇಶ್ಯೂ ಆಫ್ ಶೇರ್ಸ್ ಆಫ್ ₹10 ಈಚ್ ಅಟ್ ₹20 per share ಅಂತ ಹೇಳಿದ್ದಾರೆ. ಸೊ ಅಂದರೆ ಮಿಕ್ಕಿರೋ ಶೇರ್ಸ್ನ ಮಿಕ್ಕಿರೋಂಥ ಅಮೌಂಟ್ನ, ಸೊ 60,000 rupees ಮಾತ್ರ ಇದೆ. ಸೊ ಮಿಕ್ಕಿರೋ ಅಮೌಂಟನ್ನು ಶೇರ್ಸ್ ಮೂಲಕ ಕೊಡ್ತಾರಂತೆ. ಫೇಸ್ ವ್ಯಾಲ್ಯೂ ₹10 ಇದ್ರೂ ಕೂಡ ಅವರು ಕೊಡ್ತಾ ಇರೋ ಅಮೌಂಟು ₹20. ಸೊ ಒಂದು ಶೇರಿಗೆ 2ರಷ್ಟು ಕೊಟ್ಟು ಸೇಲ್ ಮಾಡ್ತಾ ಇದ್ದಾರೆ ಅಥವಾ ಅವರಿಗೆ ಕೊಡ್ತಾ ಇದ್ದಾರೆ, ಇಶ್ಯೂ ಮಾಡ್ತಾ ಇದ್ದಾರೆ. ₹10 ಶೇರ್ನ ₹20 ಕೊಡ್ತಾ ಇದ್ದಾರಂತೆ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡ್ತಾ ಹೋಗೋಣ. ಸೊ ಸೊಲ್ಯೂಷನ್ ಬಂದ್ಬಿಟ್ಟು ಸೊ ಫಸ್ಟಿಗೆ ಕ್ಯಾಲ್ಕುಲೇಷನ್ ಆಫ್ PC, ದಟ್ ಮೀನ್ಸ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಫಾರ್ಮುಲಾ ಬಂದು ಟೋಟಲ್ ಅಸೆಟ್ಸ್. ಸೊ ಅಸೆಟ್ಸ್ನ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, 3 lakh rupees ಹಾಕೋಣ. 3 lakh rupees. ಸೊ ಇದರಲ್ಲಿ ಟೋಟಲ್ ಲಯಬಿಲಿಟೀಸ್ನ ಮೈನಸ್ ಮಾಡ್ತಾ ಹೋಗಬೇಕು. ಟೋಟಲ್ ಲಯಬಿಲಿಟೀಸ್ ಸೊ ಲೆಸ್ ಮಾಡೋಣ. 1,20,000 rupees ಆಯಿತು. ಸೊ ನಮಗೆ ಲೆಸ್ ಮಾಡಿದ್ರೆ 1,80,000 rupees ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಕ್ಯಾಲ್ಕುಲೇಷನ್ ಆಫ್ PC ಆಯಿತು. ಸೊ ಇವಾಗ ನಾವು ಡಿಸ್ಚಾರ್ಜ್ ಮಾಡಬೇಕು ಈ PCನ. ಸೊ ಡಿಸ್ಚಾರ್ಜ್ ಯಾವ ರೀತಿ ಮಾಡೋದು ನೋಡ್ತಾ ಹೋಗೋಣ. ಡಿಸ್ಚಾರ್ಜ್ ಆಫ್ PC. ಡಿಸ್ಚಾರ್ಜ್ ಆಫ್ PCಗೆ ಸೊ ಪರ್ಚೇಸ್ ಕನ್ಸಿಡರೇಷನ್ ಫಸ್ಟ್ ಹಾಕೋಣ, ಎಷ್ಟು ಅಮೌಂಟ್ ಇದೆ ಅಂತ. ಸೊ ಪರ್ಚೇಸ್ ಕನ್ಸಿಡರೇಷನ್ ಅವರಿಗೆ ಕೊಡಬೇಕಾಗಿರೋದ್ರಿಂದ 1,80,000 rupees ಹಾಕೊಂಡಿದ್ದೀವಿ. ಸೊ ಅದರಲ್ಲಿ ಫಸ್ಟಿಗೆ ಇನ್ಫಾರ್ಮೇಷನ್ ಹೇಳಿದ್ದಾರೆ, ಕ್ಯಾಶ್ ಪೇಯ್ಡ್ ಅಂತ 60,000 rupees ಹಾಕೋಣ. ಮೈನಸ್ ಮಾಡೋಣ ಕ್ಯಾಶ್ನ. ಇನ್ ಕ್ಯಾಶ್ 60,000 rupees ಪೇ ಮಾಡಿದಾರಂತೆ. ಸೊ ಅಲ್ಲಿಗೆ ಇನ್ನೂ 1,20,000 rupees ಇದೆ. ಸೊ ಈ 1,20,000 rupeesನ ಏನಂತೆ ಮಾಡಿದ್ದಾರೆ ಅಂದರೆ, ದ ಬ್ಯಾಲೆನ್ಸ್ ಆಫ್ PC ಈಸ್ ಡಿಸ್ಚಾರ್ಜ್ಡ್ ಬೈ ದ ಇಶ್ಯೂ ಆಫ್ ಶೇರ್ಸ್ ₹10 ಈಚ್ ಅಟ್ ₹20 per share ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ ಮಿಕ್ಕಿರುವಂಥ ಈ 1,20,000 rupees ಅಷ್ಟು ಕೂಡ ಅವರು ಈಕ್ವಿಟಿ ಶೇರ್ ಮೂಲಕ ಕೊಡ್ತಾರಂತೆ. ಸೊ ನಂಬರ್ ಆಫ್ ಶೇರ್ಸ್ ಅವ್ರು ಕೊಟ್ಟಿಲ್ಲ. ಸೊ ನಂಬರ್ ಆಫ್ ಶೇರ್ ಕಂಡುಹಿಡ್ಕೊಳ್ಳೋದಾದ್ರೆ ಸೊ 1,20,000 rupees ಈಕ್ವಿಟಿ ಶೇರ್ ಅಮೌಂಟ್ ಆಗ್ತಾ ಹೋಗುತ್ತೆ. ಸೊ ಡಿವೈಡೆಡ್ ಬೈ 20 per share ಅಂತ ಹೇಳಿದ್ದಾರೆ. ಸೊ ಡಿವೈಡೆಡ್ ಬೈ 20 ಮಾಡ್ಕೊಂಡ್ರೆ ನಮಗೆ 1,20,000 ಡಿವೈಡೆಡ್ ಬೈ 20 ಮಾಡ್ಕೊಂಡ್ರೆ ನಮಗೆ 6,000 ಶೇರ್ಸ್ ಸಿಗ್ತಾ ಹೋಗುತ್ತೆ. ಓಕೆನಾ. ಈ 6,000 ಶೇರ್ಸಿಗೆ ಮತ್ತೆ ನಾವು ಇಂಟು 20 ಮಾಡ್ಕೊಂಡ್ರೆ ನಮಗೆ 1,20,000 rupees ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಈ 1,20,000 ಇದನ್ನು ಮೈನಸ್ ಮಾಡಿದ್ರೆ PC ಅಷ್ಟು ಕೂಡ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 4 marks ಸಿಗ್ತಾ ಹೋಗುತ್ತೆ. ಇಷ್ಟು ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಅರ್ಥ ಆಗಿದೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.